ರಾಜಕಾರಣದ ಲೆಕ್ಕಾಚಾರಗಳೇ ಬೇರೆ, ಅದರ ಮ್ಯಾಥಮೆಟಿಕ್ಸೇ ಬೇರೆ. ಏನೇನು ಅಂದ್ಕೊಂಡಿರ್ತಾರೋ ಎಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲೇ ಪರಿಣಾಮ ಬೀರ್ಬಿಡ್ತವೆ. ನೋಡಿ, ಕಾಂಗ್ರೆಸ್ದು ಮತ್ತು ಬಿ ಜೆ ಪಿದು ಉದಾಹರಣೆ ಕೊಡ್ತಾ ಇದ್ದೀವಿ ನಾವು. ಇನ್ನು ಜೆ ಡಿ ಎಸ್ನ ಸ್ಥಿತಿಗತಿಗಳು ಏನೇನು? ಯಾಕಂದರೆ ಜೆ ಡಿ ಎಸ್ ತೀವ್ರ ಮುಖಭಂಗವನ್ನು ಅನುಭವಿಸಿದೆ. ಎರಡೇ ಸ್ಥಾನಗಳು ಜೆ ಡಿ ಎಸ್ಗೆ, ಅದು ಮೈಸೂರದು ಕೊನೆಯ ಕ್ಷಣದಲ್ಲಿ ಕೈ ಹಿಡಿತು. ಇಲ್ಲಾಂದ್ರೆ ಹಾಸನ ಒಂದನೇ ಗತಿ ಅಂತ ಒಂದು ಸ್ಥಿತಿ ಇತ್ತು. ಜೆ ಡಿ ಎಸ್ಗೆ ಆರಂಭದಿಂದ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ವಾ? ಯಾಕಂದ್ರೆ ನಾವು 6 ಕ್ಷೇತ್ರಗಳಿಗೆ ಮಾತ್ರ ನಿಲ್ಲಿಸ್ತೀವಿ ಅನ್ನುವಂಥದ್ದು, ಅಲ್ಲೂ ಕೂಡ ಕೆಲವೊಂದು ಗೊಂದಲಗಳಿತ್ತು. ಸೊ ಇದೆಲ್ಲದರ ನಡುವೆ ಜೆ ಡಿ ಎಸ್ 2 ಸ್ಥಾನಗಳಲ್ಲಿ ಗೆದ್ದಿದೆ. ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಒಂದು ಲೆಕ್ಕದಲ್ಲಿ ಒಳ ಒಪ್ಪಂದಗಳಿದು ಕಾಂಗ್ರೆಸ್ ಮತ್ತು ಬಿ ಜೆ ಪಿದು. ಹೀಗಾಗಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ ನಮ್ಮ ಪಕ್ಷಕ್ಕೆ ಹಾನಿಯಾಯಿತು ಅನ್ನುವಂಥ ಮಾತು. ಹಾಗಾದರೆ ಜೆ ಡಿ ಎಸ್ನ ಸ್ಥಿತಿಗತಿಗಳೇನೇನು, ಅದರ ಮುಂದಿನ ಲೆಕ್ಕಾಚಾರಗಳು ಏನೇನು ಇರಬಹುದು, ಬನ್ನಿ ನೋಡೋಣ. ಮೇಲ್ಮನೆ ಮೇಲಾಟದಲ್ಲಿ ನಡೆಯಲಿಲ್ಲ ಜೆಡಿಎಸ್ ಆಟ. 2 ಸ್ಥಾನ ಗೆದ್ದು ಮಕಾಡೆ ಮಲಗಿದ ದಳಪತಿ. ಆರಂಭದಿಂದಲೂ ಆಟ. ಪರಿಷತ್ ಅಖಾಡದ ಉದ್ದಕ್ಕೂ ತಂತ್ರ ಪ್ರತಿತಂತ್ರ. 25 ಸ್ಥಾನದಲ್ಲಿ ಎಷ್ಟು ಸ್ಥಾನದಲ್ಲಿ ಸ್ಪರ್ಧಿಸಬೇಕು, ಎಷ್ಟು ಸ್ಥಾನದಲ್ಲಿ ದಳಪತಿಗಳನ್ನ ಕಣಕ್ಕಿಳಿಸಬೇಕು ಅಂತ ಜೆಡಿಎಸ್ ಓಡಾಟ ಮಾಡುತ್ತಲೇ ಬಂದಿತ್ತು. ಎಚ್ ಡಿ ಕುಮಾರಸ್ವಾಮಿ ತಂತ್ರ ರಣತಂತ್ರಗಳನ್ನ ರೂಪಿಸಿ ಕೊನೆಗೆ ಕೊಡಗು ಕ್ಷೇತ್ರದಲ್ಲಿ ನಾಮಪತ್ರ ವಾಪಸ್ ಪಡೆದು 6 ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ಗಳನ್ನ ಕಣಕ್ಕಿಳಿಸಿದ್ರು. ಅಲ್ಲದೆ ಉಳಿದ ಕ್ಷೇತ್ರದಲ್ಲಿ ಬೆಂಬಲ ಹೊಂದಾಣಿಕೆಯನ್ನು ಕಿಡಿ ಹೊತ್ತಿಸುತ್ತಲೇ ಬಂದಿದ್ರು. ಆದ್ರೆ ಪರಿಷತ್ನಲ್ಲಿ ಒಳಾಟ ಮೇಲಾಟ, ತಂತ್ರ ಪ್ರತಿತಂತ್ರ, ಬೆಂಬಲ ಹೊಂದಾಣಿಕೆ ಎಲ್ಲ ಉಲ್ಟಾ ಹೊಡೆದಿದ್ದು ಪರಿಷತ್ ಚುನಾವಣೆಯಲ್ಲಿ ದಳಪತಿಗಳಿಗೆ ಮುಖಭಂಗವಾಗಿದೆ. ನಾಲ್ಕು ಕ್ಷೇತ್ರದಲ್ಲಿ ಗೆಲುವಿನ ನಿರೀಕ್ಷೆ ಇಟ್ಕೊಂಡಿದ್ದ ಜೆಡಿಎಸ್ ಕೇವಲ 2 ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿದೆ. ಹಾಗಾದ್ರೆ ಜೆಡಿಎಸ್ ಎಡವಿದ್ದೆಲ್ಲಿ? ಜೆಡಿಎಸ್ ಮಕಾಡೆ ಮಲಗಲು ಕಾರಣವೇನು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಎಂಬ ಗೊಂದಲ ಕಾರ್ಯಕರ್ತರಲ್ಲಿ ಸೃಷ್ಟಿಯಾಗಿತ್ತು. ಅಲ್ಲದೆ ಶಾಸಕರು ಪರಿಷತ್ ಸದಸ್ಯರ ಬಗ್ಗೆ ಎಚ್ಡಿಕೆ ಲಘುವಾಗಿ ಹೇಳಿಕೆ ನೀಡಿದ್ದೇ ಪರಿಷತ್ ಸೋಲಿಗೆ ಕಾರಣ ಅಂತ ಜೆಡಿಎಸ್ನಲ್ಲಿ ಚರ್ಚೆ ಆಗ್ತಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಜಿಟಿ ದೇವೇಗೌಡ, ಗುಬ್ಬಿ ಶ್ರೀನಿವಾಸ, ಸಂದೇಶ್ ನಾಗರಾಜ್, ಬೆಮ್ಮೆಲ್ ಕಾಂತರಾಜ್ ಬಗ್ಗೆ ಕುಮಾರಸ್ವಾಮಿ ಲಘುವಾಗಿ ಮಾತನಾಡಿದ್ರು. ಹೀಗಾಗಿ ಹೋಗುವವರು ಹೋಗಲಿ ಎಂದಿದ್ದ ಎಚ್ಡಿಕೆ ಮತ್ತೆ ಜೆಡಿಎಸ್ಗೆ ಮುಳುವಾಯ್ತಾ ಅನ್ನೋ ಚರ್ಚೆ ಎದ್ದಿದೆ. ಸದ್ಯ ತವರು ಮನೆ ಹಾಸನದಲ್ಲಿ ಮಾತ್ರ ಸೂರಜ್ ರೇವಣ್ಣ ಗೆಲುವು ಸೇರಿ ಜಿಟಿ ದೇವೇಗೌಡ ಮತ್ತು ಸಂದೇಶ್ ನಾಗರಾಜ್ ಕಡೆಗಣನೆಯಿಂದ ಮೈಸೂರಿನಲ್ಲಿ ತಿಣುಕಾಡಿ ಗೆದ್ದಿದೆ. ಆದ್ರೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಎಚ್ಡಿಕೆ, ಬಿಜೆಪಿ ಕಾಂಗ್ರೆಸ್ ಒಳೊಪ್ಪಂದದಿಂದ ಸೋಲಾಗಿದೆ, ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದಿದ್ದಾರೆ. ಯಾವ ಸಿದ್ಧ ಅಸ್ತ್ರು ಅಂತಕ್ಕಂಥದ್ದನ್ನು ನಾನು ಪದೇ ಪದೇ ಹೇಳ್ತೀನಿ. ಅವರ ಒಂದು ರಾಜಕಾರಣದ ಬಗ್ಗೆ ಸಿದ್ಧ ಹಸ್ತದ ಮುಖಾಂತರ ಮೈತ್ರಿ ಸರ್ಕಾರವನ್ನು ಕೆಡವತಕ್ಕಂಥದ್ರಲ್ಲಿ ಬಿ ಜೆ ಪಿಗೆ ಒಳಸಂಚು ಮಾಡ್ಕೊಂಡು ಒಪ್ಪಂದ ಮಾಡ್ಕೊಂಡಂಥ ಸಿದ್ಧ ಹಸ್ತರು ಈ ಚುನಾವಣೆಯಲ್ಲೂ ಎಷ್ಟರ ಮಟ್ಟಿಗೆ ಸಿದ್ಧ ಹಸ್ತರು ಅಂತಕ್ಕಂಥದ್ದನ್ನು ಬಿ ಜೆ ಪಿಯ ಸ್ಥಳೀಯ ನಾಯಕರ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಈ ಒಂದು ಚುನಾವಣೆಯಲ್ಲಿ ಜೆ ಡಿ ಎಸ್ಗೆ ಮುಖಭಂಗ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ಬೋದು ಅವರು. ಒಕ್ಕಲಿಗರ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಜೆಡಿಎಸ್ ಕಳೆದ ಬಾರಿ ದೊಡ್ಡ ಹಿಡಿತ ಸಾಧಿಸಿತ್ತು. ಆದ್ರೀಗ ಜೆಡಿಎಸ್ನ ಈ ಕೋಟೆಯನ್ನ ಕಾಂಗ್ರೆಸ್ ಭೇದಿಸಿದೆ. ಕೋಲಾರ, ಮಂಡ್ಯ ಮತ್ತು ತುಮಕೂರಿನಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ಹಾಸನದಲ್ಲಿ ಮಾತ್ರ ಕಾಂಗ್ರೆಸ್ಗೆ ಸೋಲುಣಿಸಿ ಸೂರಜ್ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಇದಕ್ಕೂ ಕುಮಾರಸ್ವಾಮಿ ಮಾತ್ರ ಹಾಸನದಲ್ಲಿ ಬಿಜೆಪಿ ಕಾಂಗ್ರೆಸ್ನ ಒಳ ಒಪ್ಪಂದ ವರ್ಕೌಟ್ ಆಗಿಲ್ಲ ಎಂದು ಟೀಕಿಸಿದ್ದಾರೆ. JDF ಅಂತಕ್ಕಂಥ ಈಗ ಅಲ್ಲೇ ನೀವು ಅರ್ಥ ಮಾಡ್ಕೋಬೇಕು, JDS ಪಕ್ಷದ ಶಕ್ತಿ ಉಳಿದಿರತಕ್ಕಂಥದ್ದು ದೇವೇಗೌಡರ ಕುಟುಂಬದಲ್ಲೇ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ನಮ್ಮ ಕುಟುಂಬ ಈ ಪಕ್ಷವನ್ನು ಉಳಿಸ್ಕೊಳ್ಳಿಕ್ಕೆ ಎಲ್ಲ ರೀತಿಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಹೋರಾಟ ನಡೀತಾ ಇದೆ. ಇಲ್ಲಿ ಹಾಸನದಲ್ಲಿ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಅಲ್ಲಿ ನಮ್ಮ ಪಕ್ಷದ ಮತವನ್ನು ಭದ್ರ ಮಾಡಿದ್ದೇವೆ. ಅಲ್ಲಿ BJP ಕಾಂಗ್ರೆಸ್ನ ಒಳಸಂಚು ಅಲ್ಲಿ ವರ್ಕೌಟ್ ಆಗಿಲ್ಲ. ಅಲ್ಲಿ ಎಚ್ಡಿಕೆ ಹೇಳೋದನ್ನೇ ಒಪ್ಪಿಕೊಂಡ್ರು ಹಾಸನದಲ್ಲಿ ರಣತಂತ್ರ ರೂಪಿಸಿದಂತೆ ಉಳಿದ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಮತ್ತು ಬಿಜೆಪಿಯನ್ನು ಎದುರಿಸಲು ದಳಪತಿಗಳಿಗೆ ಏಕೆ ಸಾಧ್ಯವಾಗಲಿಲ್ಲ? ಕುಟುಂಬದ ಕುಡಿಯ ವಿಚಾರದಲ್ಲಿ ಮುತುವರ್ಜಿ ವಹಿಸಿದಂತೆ ಉಳಿದೆಡೆಯೂ ರಣತಂತ್ರ ರೂಪಿಸಿಲ್ಲ ಯಾಕೆ?
ಇಂತಹ ಪ್ರಶ್ನೆಗಳಿಗೆ ಜೆಡಿಎಸ್ ಉತ್ತರ ಕಂಡುಕೊಳ್ಳುವವರೆಗೂ ಸೋಲಿನ ಸುಳಿಯಿಂದ ಹೊರಬರೋದು ಕಷ್ಟ ಸಾಧ್ಯ. ಇಷ್ಟಾದ್ರೂ ಮುಂದಿನ ವಿಧಾನಸಭೆ ಎಲೆಕ್ಷನ್ನಲ್ಲಿ ಫೀನಿಕ್ಸ್ನಂತೆ ಎದ್ದು ಬರ್ತೀವಿ ಅಂತ ಹೇಳೋ ಎಚ್ಡಿಕೆ ಇನ್ನು ಅದ್ಯಾವ ಬಾಣವನ್ನ ಅಖಾಡಕ್ಕೆ ಬಿಡ್ತಾರೋ ಕಾದು ನೋಡಬೇಕು. ಸುನೀಲ್, ಟಿವಿ9 ಬೆಂಗಳೂರು.